ನಮಸ್ಕಾರ ರೈತ ಬಾಂಧವರೇ. ಈಗೇನು ನೀವು ನೋಡ್ತಕ್ಕಂಥ ಕಬ್ಬು ಇದು 254 ತಳಿಯ ಕಬ್ಬಾಗಿದೆ. ಇದು ಮೀರಾ 86 ಕ್ರಾಸಿಂಗ್ ಆಗಿರ್ತಕ್ಕಂಥ ಕಬ್ಬು. ಇದು ಕೂಡ ಇದನ್ನು ರಿಕವರಿ ಅಥವಾ ಸಕ್ಕರೆ ಪ್ರಮಾಣ ಏನಂತೀವಿ, ಇದು ಕೂಡ ಒಳ್ಳೆಯ ರೀತಿಯ ಸಕ್ಕರೆ ಪ್ರಮಾಣವನ್ನು ಹೊಂದಿರತಕ್ಕಂಥದ್ದು. ಮತ್ತು ಈ ಕಬ್ಬನ್ನು ಎಲ್ಲ ಥರದ ಸಕ್ಕರೆ ಕಾರ್ಖಾನೆದವರು ಕೂಡ ಇದನ್ನು ಪ್ರಥಮ ಆದ್ಯತೆ ಕೊಡ್ತಕ್ಕಂತಹ ಕಬ್ಬುಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇದು ಈಗ ನೀವು ನೋಡ್ತಕ್ಕಂಥದ್ದು ಮೂರನೇ ಕಾಡ್ವೆ ಇರ್ತಕ್ಕಂಥ ಕಬ್ಬಿದು ಕೋಲಿ. ಇದು ಈಗಾಗಲೇ ಈಗ ಒಂದು ತಿಂಗಳ ಹಿಂದೆ ನಾವು ಎಣಿಸಿದಾಗ ಆಗಿರ್ತಕ್ಕಂಥ ಗಣಿಕೆ 20 ಗಣಿಕೆ ಆಗಿದ್ವು. ಈಗ ಸದ್ಯದಲ್ಲಿ ಅದು 21ರಿಂದ 24 ಗಣಿಕೆಯ ಸರಾಸರಿ ಗಣಿಕೆಯನ್ನು ಏನಂತೀವಿ ಹೊಂದಿದೆ. ಮತ್ತು ಇದು ಒಳ್ಳೆಯ ತೂಕವನ್ನು ಹೊಂದಿರತಕ್ಕಂಥ ಕಬ್ಬಾಗಿದೆ. ಮತ್ತು ಇದಕ್ಕೆ ಯಾವುದೇ ತರಹದ ಇತ್ತೀಚೆಗೆ ಕಂಡುಬಂದಂತಹ ಪೊಕ್ಕ ಬೋಯಿಂಗ್ ಹಾಗೂ ಸುಳಿ ಸಾಯುವುದು, ಸೊದೆ ಆಗ್ತಕ್ಕಂಥ ಪ್ರಮಾಣ ಇದರಲ್ಲಿ ಇಲ್ಲವೇ ಇಲ್ಲ. ಸೊದೆ ಆಗ್ತದೆ, ಒಂದು ಸ್ವಲ್ಪ ಕಡಿಮೆ ಪ್ರಮಾಣ ಆಗ್ತದೆ. ಇನ್ನುಳಿದ ಕೆಲವೊಂದು ತಳಿಯ ಕಬ್ಬುಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸೊದೆ ಆಗ್ತಕ್ಕಂಥ ಕಬ್ಬು ಇರ್ತದೆ. ಆ ರೀತಿಯಾಗಿ ಇದರಲ್ಲಿ ಆಗುವುದಿಲ್ಲ. ಹಾಗೂ ಇದು ಕೂಡ ಮೀರಾ 86 ಅನ್ನುತ್ತೀವಿ. ಆ ಕಬ್ಬಿನ ರೀತಿಯೇ ಎಲೆ ಬಣ್ಣವು ಕೂಡ ಗಾಢವಾದ ಹಸಿರದಲ್ಲಿರ್ತದೆ ಹಾಗೂ ಒಳ್ಳೆಯ ಬೆಳವಣಿಗೆಯನ್ನು ಇದು ಹೊಂದಿದೆ. ನಮ್ಮದು ಹಚ್ಚಗಬ್ಬು ಏನಿದೆ ಅದು 45ರಿಂದ 50 ಟನ್ ಬೆಳೆದಿದೆ. ಯಾಕಂತಂದ್ರೆ ಅದನ್ನ ನಾವು 8 ತಿಂಗಳಿಗೆ ಕಡಿಸಿದ್ದು ರೀ. ಹೀಗಾಗಿ ಇದು 45 ಮ್ಯಾಗ ಅದು ಟನ್ನೇಜ್ ಬಿತ್ತು. ಮತ್ತು ಎರಡನೇದು ಕೂಡ ಅದು 40 ಬಿದ್ದದ. ಅವಾಗ ಅದು 10 ತಿಂಗಳಿಗೆ ಹೋಯ್ತು ರೀ. ಇದು ಮೂರನೇದದ. ಇದು ಕೂಡ 40ರಿಂದ 45 ಟನ್ನಿನ ಎವರೇಜ್ ಟನ್ ಆಗ್ತದೆ, ಅಷ್ಟು ಟನ್ ಬೀಳ್ತದೆ ಅಂಥೇಳಿ ಈಗಿನ ಅಂದಾಜಾಗ್ಯದ. ನೀವು ಇಲ್ಲಿ ನೋಡ್ಬೋದು, ಕಬ್ಬು ಕೂಡ ಸಾಕಾಗುವಷ್ಟು ಬಿದ್ದದ. ಮತ್ತು ಇದಕ್ಕೆ ನಾವು 10ರಿಂದ 12 ಸಾವಿರ ರೂಪಾಯಿಗಳವರೆಗೆ ರಸಗೊಬ್ಬರದ ಹಾಕಿ ಇದಕ್ಕೆ ಖರ್ಚು ಮಾಡಿದ್ದೇವೆ. ದಯವಿಟ್ಟು ಈ ಚಾನಲನ್ನು ನೋಡ್ತಕ್ಕಂಥವರು ಈ ಮಾಹಿತಿಗಳು ತಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೂ ಇನ್ನುಳಿದಂತೆ ಬೇರೆ ರೈತರಿಗೂ ಕೂಡ ಇದನ್ನು ತಲುಪಿಸಿ. ಮತ್ತೇನಾದರೂ ಇದ್ದರೆ ಹೇಳಿ ತಿದ್ದುಕೊಳ್ಳುವಂಥದ್ದು ಅದನ್ನು ಕೂಡ ನಾವು ತಿದ್ದುಕೊಳ್ತೇವೆ. ಮಾಹಿತಿ ಇಷ್ಟ ಆದಲ್ಲಿ ಮತ್ತೊಬ್ಬ ರೈತರಿಗೂ ತಿಳಿಸಿ. ಧನ್ಯವಾದಗಳು.